ಇದಕ್ಕೆ ಮೊದಲಿಗೆ 1 ಟೀ ಸ್ಪೂನಷ್ಟು ನಾವು ಜೀರಿಗೆಯನ್ನು ಹಾಕ್ಕೊಳ್ಬೇಕು. ಇದು ಒಂದು ಕುದಿ ಬರೋವರೆಗೆ ಕುದಿಸಬೇಕಾಗತ್ತಾ? ಹೌದು, ಒಂದು ಕುದಿ ಬರುವವರೆಗೂ ಇದು ಕುದಿಬೇಕು. ಇದು ಕುದ್ದ ನಂತರ ನಾವು ಮಾಡಿದಂಥ ಮಿಶ್ರಣ ಏನಿದೆ ಅದನ್ನು ಹಾಕಿ ಮತ್ತೊಂದು ಕುದಿ ಬಂದ ನಂತರ ನಾವು ಇದನ್ನು ಸೋಸ್ಕೊಳ್ಬೇಕು. ಇದಕ್ಕೆ ನೀವು ಒಂದು 1/4 ಟೀ ಸ್ಪೂನಷ್ಟು ಕಪ್ಪುಪ್ಪನ್ನು ಕೂಡ ಹಾಕ್ಕೊಳ್ಬೋದು. ಇಲ್ಲಿ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ. ಹಾಗೇನೂ ಕುಡಿದ್ರೂ ಕೂಡ ಒಳ್ಳೆಯ ಜೀರ್ಣಶಕ್ತಿ ನಿಮ್ಮಲ್ಲಿ ಬರುತ್ತೆ. ಅಗ್ನಿಮಾಂದ್ಯ ಅಂತಂತಂದರೆ ಜೀರ್ಣಶಕ್ತಿ ಕಡಿಮೆ ಆಗಿರುವಂಥ ದೇಹಕ್ಕೆ ಇದು ತುಂಬ ಉತ್ತಮಕಾರಿಯಾದಂಥ ಒಂದು ಕಷಾಯ ಅಂತೇಳಿ ಹೇಳ್ಬೋದು. ಈಗ ಇದು ಒಂದು ಕುದಿ ಬಂದ ನಂತರ ಇದಕ್ಕೆ ನಾವು ಮಾಡಿದಂಥ ಮಿಶ್ರಣ ಏನಿದೆ ಅದನ್ನು ಇಲ್ಲಿ ಹಾಕ್ಕೊಳ್ಬೇಕು. ಹಾಗೆ ಈಗೊಂದು ಮನೆಔಷಧ ಈ ಹಸಿವನ್ನ ಏನಾದರೂ ಹೆಚ್ಚಿಸುತ್ತಾ? ಹಸಿವನ್ನು ಹೆಚ್ಚಿಸುತ್ತೆ, ಮತ್ತು ನಾವು ಆಹಾರ ಸೇವಿಸಿದ್ದು ಸಂಪೂರ್ಣವಾಗಿ ಒಳ್ಳೆ ರೀತಿಯಲ್ಲಿ ಡೈಜೆಸ್ಟ್ ಆಗುತ್ತೆ, ಅಂದರೆ ಜೀರ್ಣ ಆಗುತ್ತೆ ಅಂತೇಳಿ ಹೇಳ್ಬೋದು. ಈಗ ಕಿರಣ್ಮಯಿಯವರು ಇದು ನೀರು ಕುದೀತಾ ಇದೆ. ನಾವು ಮಾಡಿಕೊಂಡಂಥ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಈ ಜೀರ್ಣಶಕ್ತಿ ಹೆಚ್ಚಿಸುವಂಥ ಈ ಒಂದು ಕಷಾಯ ನೀವು ಮಕ್ಕಳಿಗೆ ಕೊಡುವಾಗ ಸ್ವಲ್ಪ ಈ ಮೆಣಸಿನ ಕಾಳನ್ನು ಕಡಿಮೆ ಪ್ರಮಾಣದಲ್ಲಿ ನೀವು ಬಳಸಬೇಕಾಗತ್ತೆ. ಹೆಚ್ಚು ಬಳಸಿದರೆ ಆ ಮಕ್ಕಳಿಗೆ ಒಂದು ಡೈಜೆಷನ್ ಆಗುತ್ತೆ, ಆದರೆ ಸ್ವಲ್ಪ ಅವರಿಗೆ ಹೆಚ್ಚಬಹುದು ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಕರಿಮೆಣಸಿನ ಕಾಳನ್ನು ಮಕ್ಕಳಿಗೆ ಯೂಸ್ ಮಾಡುವಾಗ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿ. ನೋಡಿ, ಈಗ ಇದು ಬಾಯ್ಲ್ ಆಗ್ತಾ ಇದೆ. ಒಂದು 2 ಕುದಿ ಬಂದ್ಬಿಟ್ರೆ ಸಾಕು. ಜಾಸ್ತಿ ಕುದಿಸುವ ಒಂದು ಅವಶ್ಯಕತೆ ಇಲ್ಲ. ಒಂದು 2 ಕುದಿ ಈಗ ಬಂದಿದೆ. ಇದನ್ನು ನಾವೀಗ ಆಫ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಕರಿಮೆಣಸಿನಕಾಳು, ಓಂಕಾಳು ಹಾಗೂ ಇಂಗ್ ಬೆರೆಸಿದಂಥ ಒಂದು ಕಷಾಯ ನಾವು ಸಿದ್ಧಪಡಿಸಿದ್ದೀವಿ. ಇದನ್ನು ನೀವು ದಿವಸಕ್ಕೆ 1 ಬಾರಿ ತೆಗೆದುಕೊಂಡ್ರೆ ಬೆಳಿಗ್ಗೆ ತಿಂಡಿ ತಿಂದ ನಂತರ ಒಂದು ಸಾರಿ ನೀವು ಸೇವಿಸೋದು ತುಂಬ ಉತ್ತಮವಾದಂಥ ಫಲಿತಾಂಶವನ್ನು ತಂದುಕೊಡುತ್ತೆ. ಮತ್ತು ಇದಕ್ಕೆ ಕೆಲವರು ನಿಂಬೆಹಣ್ಣಿನ ರಸವನ್ನು ಕೂಡ ಆ್ಯಡ್ ಮಾಡಿ ಕುಡಿತಾರೆ. ಅದು ಕೂಡ ಮಾಡ್ಬೋದು. ತುಂಬ ಉತ್ತಮವಾದಂಥ ರಿಸಲ್ಟ್ಸ್ ಕೊಡುತ್ತೆ. ಆದರೆ ಇಲ್ಲಿ ತುಂಬ ಸುಲಭವಾದಂಥ ಒಂದು ಸರಳ ರೀತಿಯಲ್ಲಿ ನಾವು ತಯಾರಿಸಿದ್ದೇವೆ. ಇದನ್ನು ನೀವು ದಯವಿಟ್ಟು ಮನೆಯಲ್ಲಿ ಪ್ರಯತ್ನಿಸಿ ಇದರ ಉಪಯೋಗಗಳನ್ನು ಪಡ್ಕೊಳ್ಬಹುದು. ಈಗ ಈ ಒಂದು ಕಷಾಯ ಸಿದ್ಧವಾಗಿದೆ. ಅಗ್ನಿಮಾಂದ್ಯ ನಿವಾರಿಸಲು ಮನೆಯೌಷಧ ಬೇಕಾಗುವ ಸಾಮಗ್ರಿಗಳು: ಮೆಂತ್ಯಕಾಳು, ಇಂಗು, ಓಂಕಾಳು, ಕರಿಮೆಣಸಿನಕಾಳು ಮತ್ತು ಜೀರಿಗೆ. ತಯಾರಿಸುವ ವಿಧಾನ: ಮೊದಲು ಕುಟಾಣಿಗೆ 1/4 ಟೀ ಚಮಚ ಕರಿಮೆಣಸಿನಕಾಳು, 1/4 ಟೀ ಸ್ಪೂನ್ ಓಂಕಾಳು, ಚಿಟಿಕೆ ಇಂಗು, ಮೆಂತ್ಯಕಾಳು ಹಾಕಿ ಜಜ್ಜಿಕೊಳ್ಳಿ. ನಂತರ ಪಾತ್ರೆಗೆ ನೀರು, 1 ಟೀ ಸ್ಪೂನ್ ಜೀರಿಗೆ ಹಾಕಿ 1 ಕುದಿ ಕುದಿಸಿದ ನಂತರ ಜಜ್ಜಿದ ಮಿಶ್ರಣ ಹಾಕಿ 2 ಕುದಿ ಕುದಿಸಿ ಲೋಟದೊಳಗೆ ಶೋಧಿಸಿಕೊಂಡ್ರೆ ಅಗ್ನಿಮಾಂದ್ಯ ನಿವಾರಿಸಲು ಮನೆ ಔಷಧ ಸಿದ್ಧ.